ಇನ್ನು ಇವತ್ತು ಬಹು ನಿರೀಕ್ಷಿತ PUC ರಿಸಲ್ಟ್ ಮಧ್ಯಾಹ್ನ 12:30ಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಪ್ರೆಸ್ ಮೀಟ್ ಅನ್ನು ಕರೆದಿದ್ದಾರೆ. ರಿಸಲ್ಟ್ ಅನ್ನು ಘೋಷಣೆ ಮಾಡ್ತಾರೆ. ಇವತ್ತು ದ್ವಿತೀಯ PUC ಫಲಿತಾಂಶ ಪ್ರಕಟವಾಗ್ತಾ ಇದೆ. ಮಧ್ಯಾಹ್ನ 12:30ಕ್ಕೆ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು. ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ಓವರಾಲ್ ಎಷ್ಟು ರಿಸಲ್ಟ್ ಬಂದಿದೆ, ಬಾಲಕರೆಷ್ಟು, ಬಾಲಕಿಯರೆಷ್ಟು, ಯಾವ ಜಿಲ್ಲೆ ಪ್ರಥಮ, ಯಾವುದು ಕೊನೆ, ಎಲ್ಲ ರಿಸಲ್ಟ್ ಗೊತ್ತಾಗುತ್ತೆ. ವಿದ್ಯಾರ್ಥಿ ಜೀವನ ದಶೆಯಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಕ್ಕಂಥ ಘಟ್ಟ PUC. ಯಾಕೆಂದರೆ ಅದಾದಮೇಲೆ ನೀವು ಯಾವ್ಯಾವ ಫೀಲ್ಡ್ಗೆ ಹೋಗ್ತೀರಾ, ನಿಮ್ಮ ಆಯ್ಕೆಗಳು ಏನು ಅಂತಕ್ಕಂಥದ್ದೆಲ್ಲ ನಿರ್ಧಾರವಾಗ್ತಕ್ಕಂಥ ಸಮಯ. ಹಾಗಾಗಿ ಕಳೆದ ತಿಂಗಳು ಎಕ್ಸಾಮ್ ನಡೆಸಿತ್ತು PUC ಎಕ್ಸಾಮನ್ನು ಬೋರ್ಡು. ಇವತ್ತು ರಿಸಲ್ಟನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. 12ವರೆಗೆ ಸುದ್ದಿಗೋಷ್ಠಿ ನಡೆಸಿ ಫಲಿತಾಂಶವನ್ನು ಪ್ರಕಟ ಮಾಡ್ತಾರೆ. ನಿಮ್ಮ ರಿಸಲ್ಟನ್ನು ನೀವು ವೆಬ್ಸೈಟ್ನಲ್ಲಿ ನೋಡ್ಬೋದು. ಅದು kerresults.com.gov.in ಇದರಲ್ಲಿ ನೀವು ರಿಸಲ್ಟನ್ನು ನೋಡ್ಬೋದು. ಮಾರ್ಚ್ 1ರಿಂದ 20ನೇ ತಾರೀಕು ತನಕ ರಿಸಲ್ಟ್ ಎಕ್ಸಾಮ್ ನಡೆದಿತ್ತು. ಇವತ್ತು ರಿಸಲ್ಟು ಪ್ರಕಟವಾಗ್ತಾ ಇದೆ.